ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮಗೂ ಕೂಡ ಈ ರೀತಿ ಬ್ಲ್ಯಾಕ್ ಆಗಿ ಕೂದಲು ತುಂಬಾ ಇಷ್ಟವಾಗ್ತಿದೆಯಾ ಸ್ನೇಹಿತರೆ? ಹಾಗಾದರೆ ನಿಮಗೂ ಕೂಡ ತುಂಬಾ ಬಿಳಿ ಕೂದಲು ಸಮಸ್ಯೆ ಕಾಡ್ತಿದ್ರೆ ಈ ಒಂದು ವಿಡಿಯೋನ ಸ್ವಲ್ಪ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ನಾನು ಯಾವಾಗಲೂ ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈಸ್ಗಳಾಗಿರ್ಬೋದು ಹಾಗೂ ನಿಮ್ಮ ಹೇರ್ಸ್ ಎಷ್ಟೇ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಯಾವುದೇ ಒಂದು ಪ್ರಾಬ್ಲಮ್ ಕೂಡ ಸೊಲ್ಯೂಷನ್ನ ಪಡ್ಕೊಳ್ಳುವಂಥ ನ್ಯಾಚುರಲ್ ಆಗಿರುವಂಥ ಟಿಪ್ಸ್ಗಳನ್ನ ಹೇಳ್ತಾ ಇರ್ತೇನೆ ಸ್ನೇಹಿತರೆ. ಅದಕ್ಕೋಸ್ಕರ ನೀವು ಕೂಡ ಮೊದಲನೇ ಬಾರಿಗೆ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ಮೊದಲಿಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನೀವು ಕೂಡ ಈ ರೀತಿ ನ್ಯಾಚುರಲ್ ಆಗಿರುವಂಥ ಬೆನಿಫಿಟ್ಸ್ಗಳನ್ನ ಪಡ್ಕೊಳ್ಳಿ. ಸ್ಕಿನ್ ಕೇರ್ ಕೂಡ ಮಾಡ್ಕೊಳ್ಬೋದು ಹಾಗೂ ಬ್ಯೂಟಿ ಟಿಪ್ಸ್ಗಳಿಗೋಸ್ಕರ ಕೂಡ ನಾನು ಹೊಸದಾಗಿರುವಂಥ ಟಿಪ್ಸ್ಗಳನ್ನ ಶೇರ್ ಮಾಡ್ಕೋತಾ ಇರ್ತೇನೆ ಸ್ನೇಹಿತರೆ. ಹಾಗೂ ನಿಮ್ಮ ಕೂದಲು ತುಂಬಾ ಉದುರ್ತಾ ಇದೆ ಹಾಗೂ ನಿಮ್ಮ ಕೂದಲು ಬೆಳೀತಾನೆ ಇಲ್ಲ ಹಾಗೂ ವೈಟ್ ಹೇರ್ ಸಮಸ್ಯೆ ಅಂತೂ ತುಂಬಾ ಜಾಸ್ತಿ ಆಗ್ತಾ ಇದೆ ಅಂದರೆ ಸ್ನೇಹಿತರೆ, ಈ ಒಂದು ನ್ಯಾಚುರಲ್ ಟಿಪ್ಸ್ನ ಖಂಡಿತವಾಗಿಯೂ ಕೂಡ ನೀವು ಪ್ರಯತ್ನ ಮಾಡಲೇಬೇಕು ಸ್ನೇಹಿತರೆ. ನಿಮಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಸಿಕ್ಕ ಮೇಲೆ ನೀವೇ ಕೂಡ ಇದನ್ನು ಪದೇ ಪದೇ ಯೂಸ್ ಮಾಡ್ತಾ ಹೋಗ್ತೀರಾ ಸ್ನೇಹಿತರೆ. ಹಾಗೂ ಇವಾಗಂತೂ ಎಲ್ಲರೂ ವೈಟ್ ಹೇರ್ ಸಮಸ್ಯೆ ಅಂತೂ ಕಾಮನ್ ಆಗಿಬಿಟ್ಟಿದೆ ಸ್ನೇಹಿತರೆ. ಅದಕ್ಕೋಸ್ಕರ ಜನಗಳು ಏನೆಲ್ಲ ಮಾಡ್ತಾ ಹೋಗ್ತಾರೆ ಅಂದರೆ ಕೆಮಿಕಲ್ ಯುಕ್ತವಾದಂಥ ಹೇರ್ ಡ್ರೈಸ್ಗಳನ್ನ ಬಳಸ್ತಾ ಹೋಗಿ ಅವ್ರ ಕೂದಲನ್ನು ಇನ್ನೂ ಜಾಸ್ತಿ ಸಮಸ್ಯೆಗೆ ಒಳಗಾಗ್ತಾರೆ ಸ್ನೇಹಿತರೆ. ಯಾಕಂದರೆ ಕೆಮಿಕಲ್ ಯುಕ್ತವಾದಂಥ ಹೇರ್ ಡ್ರೈಗಳು ತುಂಬ ಜನಕ್ಕೆ ಸೈಡ್ ಎಫೆಕ್ಟ್ಗಳು ಆಗ್ತಾ ಹೋಗುತ್ತೆ ಹಾಗೂ ಸ್ವಲ್ಪ ಜನಕ್ಕೆ ಸೂಟ್ ಆಗೋದಿಲ್ಲ. ಅದರಿಂದ ಎಷ್ಟೆಲ್ಲ ತುಂಬಾ ಪ್ರಾಬ್ಲಮ್ಸ್ಗಳಾಗ್ತಾ ಹೋಗ್ತವೆ ಸ್ನೇಹಿತರೆ. ನೋಡಿ, ನಾನಿವಾಗ ಯಾವ ರೀತಿ ನ್ಯಾಚುರಲ್ ಆಗಿರುವಂಥ ಡ್ರೈನ ರೆಡಿ ಮಾಡಿರುವಂಥದ್ದು ಸ್ನೇಹಿತರೆ. ಹಾಗೆ ತಡ ಮಾಡದೆ ಯಾವ ರೀತಿ ಈ ಒಂದು ಹೇರ್ ಡ್ರೈನ ಮಾಡೋದು ಅಂತ ತಿಳಿಸ್ಕೊಡ್ತೇನೆ ಬನ್ನಿ. ನೋಡಿ, ನಾನು ಮೊದಲಿಗೆ ಇಲ್ಲಿ ಮೆಂತ್ಯ ಕಾಳನ್ನ ತೊಗೊಂಡಿರೋದು ಹಾಗೂ ಸ್ವಲ್ಪ ಪ್ರಮಾಣದಲ್ಲಿ ಕಲುಂಜಿ ಶೀಡ್ಸ್ ಅಂದರೆ ಕಲುಂಜಿ ಕಾಳನ್ನ ತೊಗೊಂಡಿರುವಂಥದ್ದು ಸ್ನೇಹಿತರೆ. ಎರಡು ಕೂಡ ನಮ್ಮ ಕೂದಲಿಗೆ ತುಂಬಾ ಬೆನಿಫಿಟ್ಸ್ ಕೊಡುತ್ತೆ ಸ್ನೇಹಿತರೆ. ಮೆಂತ್ಯ ಕಾಳಂತೂ ನಮ್ಮ ವೈಟ್ ಹೇರ್ ಸಮಸ್ಯೆ ಕೂಡ ಕಡಿಮೆ ಮಾಡಲು ಹೆಲ್ಪ್ ಮಾಡುತ್ತೆ ಹಾಗೂ ನಮ್ಮ ಕೂದಲು ತುಂಬಾ ಬೆಳೀತಾ ಇಲ್ಲ, ಹೇರ್ ಫಾಲ್ ಸಮಸ್ಯೆ ತುಂಬಾ ಜಾಸ್ತಿ ಆಗಿದೆ ಅಂತಂದರೆ ಈ ಒಂದು ಮೆಂತ್ಯ ಕಾಳು ಅದಕ್ಕೆ ಹೆಲ್ಪ್ ಮಾಡುತ್ತೆ. ನಮ್ಮ ವೈಟ್ ಹೇರ್ ಸಮಸ್ಯೆ ಇರಲಿ ಹಾಗೂ ನಮ್ಮ ಕೂದಲು ಬುಡದಿಂದ ಸ್ಟ್ರಾಂಗ್ ಆಗಿರೋದಕ್ಕೆ ಸ್ನೇಹಿತರೆ ಮೆಂತ್ಯ ಕಾಳಂತೂ ತುಂಬಾ ಒಳ್ಳೆಯದು. ನೋಡಿ, ನಾನು ಈ ಎರಡು ಇಂಗ್ರೀಡಿಯೆಂಟ್ಸ್ನ ಕಬ್ಬಿಣದ ಬಾಣಲೆಯಲ್ಲಿ ಹಾಕಿಬಿಟ್ಟು ನೋಡಿ ಯಾವ ರೀತಿ ನಾನು ಫ್ರೈ ಮಾಡ್ಕೋತಾ ಇರುವಂಥದ್ದು. ಮೆಂತ್ಯ ಕಾಳು ಪೂರ್ತಿಯಾಗಿ ಬ್ಲ್ಯಾಕ್ ಕಲರ್ಗೆ ಬರಬೇಕು, ಅಲ್ಲಿವರೆಗೂ ನೀವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಕಲುಂಜಿ ಶೇಡ್ಸ್ ತಿಳಿಯೋದಿಲ್ಲ, ಅದು ಮೊದಲಿಗೆ ಬ್ಲ್ಯಾಕ್ ಆಗಿರುತ್ತೆ. ಅದಕ್ಕೋಸ್ಕರ ಮೆಂತ್ಯ ಕಾಳು ಬ್ಲ್ಯಾಕ್ ಆದ ತಕ್ಷಣ ಎರಡು ಕೂಡ ನೀವು ತೆಕ್ಕೊಳ್ಬೋದು. ನೋಡಿ ಯಾವ ರೀತಿ ಬ್ಲ್ಯಾಕ್ ಆಗಿದೆ ಅಂತ. ಇನ್ನೂ ಸ್ವಲ್ಪ ಪ್ರಮಾಣದಲ್ಲಿ ನಾನು ಇದನ್ನು ಫ್ರೈ ಮಾಡ್ಕೋತೇನೆ ಸ್ನೇಹಿತರೆ. ಕಲುಂಜಿ ಶೀಡ್ಸ್ ಕೂಡ ನಮ್ಮ ವೈಟ್ ಹೇರ್ ಸಮಸ್ಯೆಗೆ ಬ್ಲ್ಯಾಕ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನ್ಯಾಚುರಲ್ ಆಗಿರುವಂಥ ಈ ಒಂದು ವಸ್ತು ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ನೀವು ಪ್ರಯತ್ನ ಮಾಡ್ತಾ ಬನ್ನಿ. ಈ ಒಂದು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡೋದ್ರ ರೀತಿಯಲ್ಲಿ ನೋಡಿ, ಎರಡು ಕೂಡ ಇವಾಗ ಚೆನ್ನಾಗಿ ಫ್ರೈ ಆದ ತಕ್ಷಣ ನಾನು ಇದನ್ನು 10 ಮಿನಿಟ್ಸ್ವರೆಗೂ ಚೆನ್ನಾಗಿ ಇದನ್ನು ಹಾಗೆ ಆರೋದಕ್ಕೆ ಬಿಟ್ಬಿಡ್ತೇನೆ ಸ್ನೇಹಿತರೆ. ನೋಡಿ ಇವಾಗ ಯಾವ ರೀತಿ ಚೆನ್ನಾಗಿ ಕಪ್ಪು ಬಣ್ಣಕ್ಕೆ ಬಂದಿರೋದು ಅಂತ. ಹಾಗೂ ನಾನು ನೋಡಿ ಇವಾಗ ನನ್ನ ಕೈನಿಂದ ನೋಡಿ ಮ್ಯಾಶ್ ಕೂಡ ಮಾಡಿ ತೋರಿಸ್ತೇನೆ ಎಷ್ಟು ಚೆನ್ನಾಗಿ ಈಸಿಯಾಗಿ ಮ್ಯಾಶ್ ಆಗ್ತಾ ಇರುವಂಥದ್ದು ಅಂತ. ಇದೇ ರೀತಿ ನೋಡಿ, ನಾನಿವಾಗ ತಣ್ಣಗಾದ ತಕ್ಷಣ ಒಂದು ಕುಟ್ಟೋ ಕಲ್ಲನ್ನ ತೊಗೊಂಡು ಅಷ್ಟು ಎರಡು ಇಂಗ್ರೀಡಿಯೆಂಟ್ಸ್ನ ಕೂಡ ಇದ್ರ ಒಳಗಡೆ ಹಾಕ್ಕೊಂಡಿರೋದಾಗಿದೆ. ಈ ರೀತಿ ಈಸಿಯಾಗಿ ನೀವು ಕುಟ್ಕೊಳ್ಬೋದು ಸ್ನೇಹಿತರೆ. ಅಥವಾ ನೀವು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಕೂಡ ಮಾಡ್ಕೊಳ್ಬೋದು ಈಸಿಯಾಗಿ. ನಾನು ಈ ರೀತಿ ಕುಟ್ಕೊಂಡು ನಿಮಗೆ ತೋರಿಸ್ತಾ ಇರುವಂಥದ್ದು ಸ್ನೇಹಿತರೆ. ಯಾಕಂದರೆ ಸ್ವಲ್ಪ ಎಣ್ಣೆ ಬಿಡುಗಡೆ ಆಗುತ್ತೆ ಈ ರೀತಿ ಕುಟ್ಕೊಂಡ್ರೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಈ ರೀತಿ ಕುಟ್ಟೋ ಕಲ್ಲನ್ನ ಯೂಸ್ ಮಾಡ್ತಾ ಇರ್ತೇನೆ. ನೋಡಿ, ಈ ರೀತಿ ಪೂರ್ತಿಯಾಗಿ ಪೌಡರ್ ಆಗೋವರೆಗೂ ಇದನ್ನು ಇದೇ ರೀತಿಯಾಗಿ ನಾವು ಕುಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಒಂದು 2 ಮಿನಿಟ್ಸ್ವರೆಗೂ ಇದನ್ನು ಚೆನ್ನಾಗಿ ಕುಟ್ಕೊಂಡ್ಬಿಡಿ. ಹಾಗೂ ನೆಕ್ಸ್ಟ್ ಏನು ಮಾಡಬೇಕು ಅಂತ ತಿಳಿಸ್ತೇನೆ ಬನ್ನಿ. ನೋಡಿ, ಇವಾಗ ಚೆನ್ನಾಗಿ ಕುಟ್ಟಿರೋದಾಗಿದೆ ಆ್ಯಂಡ್ ಪೌಡರ್ ಕೂಡ ರೆಡಿ ಆಗಿರುವಂಥದ್ದು. ನೋಡಿ ಯಾವ ರೀತಿ ತುಂಬಾ ಚಿಕ್ಕದಾಗಿ ಪೌಡರ್ ಕೂಡ ಆಗಿರುವಂಥದ್ದು ಸ್ನೇಹಿತರೆ. ಈ ಒಂದು ಹೇರ್ ಡ್ರೈನ ನೀವು ಬಳಸಿದ್ರೆ ಸಾಕು ಸ್ನೇಹಿತರೆ, ನೀವು ಸಾಯೋವರೆಗೂ ಸ್ನೇಹಿತರೆ ನಿಮ್ಮ ವೈಟ್ ಹೇರ್ ಸಮಸ್ಯೆನೇ ಕಾಡೋದಿಲ್ಲ. ಅಷ್ಟು ಒಳ್ಳೆ ಈ ಒಂದು ಹೇರ್ ಡ್ರೈ ಹಾಗೂ ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈ. ನೋಡಿ, ನಾನಿವಾಗ ಇದನ್ನು ಒಂದು ಬಟ್ಲೊಳಗಡೆ ಅಂದರೆ ಒಂದು ಬೌಲ್ ಒಳಗಡೆ ಟ್ರಾನ್ಸ್ಫರ್ ಮಾಡ್ಕೋತಾ ಇರುವಂಥದ್ದು. ನೋಡಿ ಪೌಡರ್ ಎಷ್ಟು ಕಪ್ಪು ಬಣ್ಣಕ್ಕೆ ಬಂದಿರುವಂಥದ್ದು. ಹಾಗೂ ನೀವು ಇದನ್ನು ಪದೇ ಪದೇ ಯೂಸ್ ಮಾಡ್ತಾ ಹೋದರೆ ನಿಮಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ. ಇದರೊಳಗಡೆ ನೋಡಿ ನಾನು 1 ಪಾಕೆಟಷ್ಟು ಕಾಫಿ ಪೌಡರ್ ಅಂದರೆ ಬ್ರೂ ಪೌಡರ್ನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ಬ್ರೂ
ಪೌಡರ್ ಕೂಡ ನಮ್ಮ ಕೂದಲಿಗೆ ಶೈನಿ ಕೊಡುತ್ತೆ ಹಾಗೂ ಸಾಫ್ಟ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ನಾನು ಬ್ರೂ ಪೌಡರ್ನ ಯಾವಾಗಲೂ ನಾನು ಹೇರ್ ಡ್ರೈ ಮಾಡ್ಕೊಳ್ಳುವಾಗ ಯೂಸ್ ಮಾಡ್ತಾನೆ ಇರ್ತೇನೆ ಸ್ನೇಹಿತರೆ. ನಮ್ಮ ಹೇರ್ಸ್ಗೆ ತುಂಬಾ ಒಳ್ಳೆಯದು ಈ ಒಂದು ಬ್ರೂ ಪೌಡರ್. ನೋಡಿ ಈ 3 ಇಂಗ್ರೀಡಿಯೆಂಟ್ಸ್ ಇವಾಗ ಆ್ಯಡ್ ಮಾಡ್ಕೊಂಡಿರೋದು ಆಗಿದೆ. ನೆಕ್ಸ್ಟ್ ಇದ್ರ ಒಳಗಡೆ ಏನು ಆ್ಯಡ್ ಮಾಡಬೇಕು ಅಂತ ತಿಳಿಸ್ತೇನೆ ಸ್ನೇಹಿತರೆ. ಅದಕ್ಕೂ ಮುಂಚೆ ನೀವು ಕೂಡ ಈ ಒಂದು ಹೇರ್ ಡ್ರೈನ ಮಾಡೋದು ಮರಿಬೇಡಿ. ಹಾಗೂ ನೀವು ಕೂಡ ಸ್ವಲ್ಪ ಜನಕ್ಕೆ ತುಂಬಾ ಸೈಡ್ ಎಫೆಕ್ಟ್ ಆಗುತ್ತೆ, ಕೆಮಿಕಲ್ ಯುಕ್ತವಾದಂಥ ಹೇರ್ ಡ್ರೈಗಳನ್ನ ಬಿಟ್ಟು ಇದನ್ನು ಅವರಿಗೂ ಕೂಡ ಸಜೆಸ್ಟ್ ಮಾಡಿ ಸ್ನೇಹಿತರೆ. ಅವರು ಕೂಡ ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈಗಳನ್ನ ಬಳಸಲಿ ಅಂತ ಹೇಳ್ತಾ ಇರೋದು. ನೋಡಿ ನೆಕ್ಸ್ಟ್ ಇದ್ರೊಳಗಡೆ ನೋಡಿ ನಾನು ಪ್ಯಾರಾಶೂಟ್ ಕೊಕೊನಟ್ ಆಯಿಲ್ನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ಎಲ್ಲರ ಮನೆಯಲ್ಲಿ ಈಸಿಯಾಗಿರುತ್ತೆ. ನೀವು ಬೇಕಾದರೆ ಇದರೊಳಗಡೆ ಆಲ್ಮಂಡ್ ಆಯಿಲ್ನ ಆ್ಯಡ್ ಮಾಡ್ಕೊಳ್ಬೋದು. ಆಪ್ಷನಲ್ ಎರಡರಲ್ಲೂ ಒಂದು ಯೂಸ್ ಮಾಡ್ಕೊಂಡ್ಬಿಡಿ. ಎರಡು ಆಯಿಲ್ ಕೂಡ ತುಂಬಾ ಒಳ್ಳೆಯದು ನಿಮ್ಮ ಹೇರ್ಸ್ಗೆ. ನೋಡಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ಇವಾಗ ಕೊಕೊನಟ್ ಪ್ಯಾರಾಶೂಟ್ ಆಯಿಲ್ನ ಆ್ಯಡ್ ಮಾಡ್ಕೊಂಡಿರೋದಾಗಿದೆ. ಆ್ಯಂಡ್ ಇದನ್ನು ನೋಡಿ ಒಂದು ಸ್ಪೂನ್ನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೇನೆ. ಇವಾಗ ಈ ರೀತಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಬೇಕಾದರೆ ಸ್ವಲ್ಪ ಇನ್ನೂ ಪ್ರಮಾಣದಲ್ಲಿ ಕೊಕೊನಟ್ ಆಯಿಲ್ನ ಆ್ಯಡ್ ಮಾಡ್ಕೊಳ್ಬೋದು. ಆ್ಯಡ್ ಮಾಡಿಕೊಂಡು ನೀವು ಹೇರ್ಸ್ಗೆ ಅಪ್ಲೈ ಮಾಡ್ಕೊಳ್ಬೋದು. ನೋಡಿ ನಾನು ಇನ್ನೂ ಸ್ವಲ್ಪ ಪ್ರಮಾಣದಲ್ಲಿ ಆ್ಯಡ್ ಮಾಡ್ಕೋತಾ ಇರುವಂಥದ್ದು ಸ್ನೇಹಿತರೆ. ತುಂಬಾ ಬೆನಿಫಿಟ್ ಸಿಗುತ್ತೆ. ನೋಡಿ ನಿಮ್ಮ ಹೇರ್ ಫಾಲ್ ಸಮಸ್ಯೆ ಕಂಟ್ರೋಲ್ ಆಗ್ತಾ ಹೋಗುತ್ತೆ ಹಾಗೂ ನಿಮ್ಮ ವೈಟ್ ಹೇರ್ ಸಮಸ್ಯೆ ಕಂಟ್ರೋಲ್ ಆಗ್ತಾ ಹೋಗುತ್ತೆ. ಒಂದೇ ಒಂದು ಟಿಪ್ಸ್ನಲ್ಲಿ ನೀವು ನೋಡಿ ಎಷ್ಟೆಲ್ಲ ಬೆನಿಫಿಟ್ಸ್ನ ಪಡ್ಕೊಳ್ಬೋದು ಈ ಒಂದು ಹೇರ್ ಡ್ರೈನಿಂದ. ಹಾಗಾದರೆ ತಡ ಮಾಡದೆ ನೀವು ಕೂಡ ಈ ಒಂದು ಹೇರ್ ಡ್ರೈನ ಮಾಡಿಬಿಟ್ಟು ನಿಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ತಾ ಹೋಗಿ ಸ್ನೇಹಿತರೆ. ನೋಡಿ ಇದನ್ನು ನೀವು ಹೇರ್ ವಾಶ್ನ ಮಾಡಿಬಿಟ್ಟು ನಿಮ್ಮ ಈಸಿಯಾಗಿ ನಿಮ್ಮ ಕೈಗಳಿಂದ ನಿಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ತಾ ಹೋಗಿ ಸ್ನೇಹಿತರೆ. ಹಾಗೂ ನಿಮಗೂ ಕೂಡ ಇವತ್ತಿನ ಟಿಪ್ಸ್ ಇಷ್ಟವಾಗಿದೆ ಅಂತ ತಿಳ್ಕೊತೇನೆ ಸ್ನೇಹಿತರೆ. ಇಷ್ಟವಾಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಿದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗಾದರೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈಗಳಿರ್ಬೋದು, ಬ್ಯೂಟಿ ಟಿಪ್ಸ್ಗಳಿಗೋಸ್ಕರ ಮತ್ತೆ ಕಾಯ್ತಾ ಇರಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಸ್ನೇಹಿತರೆ. ಬಾಯ್ ಬಾಯ್.